ಏನ್ ಡಾಕ್ಟ್ರೇ, ರಕ್ತ ಏರ್ತಿದ್ಯೋ ಕಡಿಮೆ ಆಗ್ತಿದ್ಯೋ? ಕಡಿಮೆ ಆಗಕ್ ನಿಮ್ಗಿರೋದು ಲೋ BP ಅಲ್ಲ, ಹೈ BP. ಬೆಳಿಗ್ಗೆನೆ ತಾಮ್ರ ಚೊಂಬಿ ನೀರ್ ಕುಡೀರಿ ಅಂದ್ರೆ ಕುಡಿಯಲ್ಲ. ನನಗೇನ್ ರೋಗ? ತಂದ್ ಕೊಟ್ರೆ ಕುಡಿಯಲ್ವಾ? ನನ್ನ ಹೇಗ್ ಮಂಚದ ಮೇಲೆ ಬಿಟ್ಟು ಮನೆಯೆಲ್ಲ ಓಡಾಡಿ ಅಂದ್ರೆ ಹೇಗ್ ಓಡಾಡೋದು? ಇದನ್ನೇ BP ಅಂತಾರೆ. ನನಗ್ ಗೊತ್ತಿಲ್ವಾ? ಇವಳಿಗೆ ನನ್ನನ್ನು ನೋಡ್ಕೊಳ್ಳೋದಕ್ಕೆ ಪುರ್ಸೊತ್ತೆಲ್ಲಿರುತ್ತೆ. ಮದ್ವೆ ದಿನ ಕೊಟ್ಟಿರೋ ಮಾತುಗಳೇ ನೆನಪಿಲ್ಲ. ಬೇಸಿಗೆ ಕಾಲದಲ್ಲಿ ಕರೆಂಟ್ ಹೋದಾಗೆ ಅವಾಗವಾಗ ಹೀಗ್ ಬಂದು ಕಾಣಿಸ್ಕೊಂಡು ಹೊರಟೋಗ್ತಿರ್ತಾಳೆ ಅಷ್ಟೇ. ನಾನ್ ಬೆಂಗಳೂರಿಗೆ ಹೋಗಿ ಬಂದೆ ರೀ. ಹಾ ಸರಿ ಸರಿ. ಹೌದು, ಅನುಪಮ ಎಲ್ಲಿ ಹೋಗಿದ್ದಾಳೆ? ಹೇಳ್ದೆ ಕೇಳ್ದೆ ಎಲ್ಲಿಗೂ ಹೋಗೋದಾ? ದೇವಸ್ಥಾನಕ್ಕೆ ಹೋಗಿದ್ದಾಳೆ ರೀ. ನಿನಗೆ ಹೇಳಿದಾಳೆ, ನನಗೆ ಹೇಳ್ಬಾರ್ದಾ? ನಾನಂದ್ರೆ ಈ ಡಾಕ್ಟರ್ಗೆ ಅನುಪಮಗೆ ಲೆಕ್ಕನ ಇಲ್ದಂಗ ಆಗೋಗಿದ್ದೀನಿ. ನಾನೇನ್ ಮಾಡಿದೆ? ಇಷ್ಟ ಬಂದಂಗೆ ಸೂಜಿ ಚುಚ್ತೀಯಾ, ಮಾತ್ರೆನ ಒಳ್ಳೆ ಗೋಲಿ ತರದ್ ಕೊಡ್ತೀಯಾ? ಅದೇನ್ ಪ್ರಸಾದನಾ? ನೀವು ಕೋಪ ಮಾಡ್ಕೊಳ್ದೆ ಇದ್ರೆ ಯಾವ ಮಾತ್ರನೂ ಬೇಡ. ಇದನ್ ಹೇಳೋದಕ್ಕೆ ಇಲ್ಲಿಗೆ ಬಂದಿದ್ಯಾ? ಮೊದ್ಲು ಹೋಗಯ್ಯ. ಅಮ್ಮ, ನಾನು ಹೋಗ್ ಬರ್ತೀನಿ. ನೀವ್ ಹೋಗ್ ಬನ್ನಿ, ನಾನು ಇವ್ರನ್ನ ನೋಡ್ಕೋತೀನಿ. ಸರಿನಮ್ಮ, ಬರ್ತೀನಿ. ಇವ್ರಿಗೀಗ ಮಾಧುರಿ ಸತ್ತೋಗಿರೋ ವಿಷಯ ಹೇಳಿದ್ರೆ ಆರೋಗ್ಯ ಇನ್ನೂ ಕೆಟ್ಟ ಹೋಗುತ್ತೆ. ಹೇಳ್ಬಾರ್ದು. ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ರೆ ಕಾಫಿ ತಣ್ಣಗಾಗಿ ಹೋಗುತ್ತೆ. ಪ್ರೇ ಮಾಡ್ತೀಯ ಮಾಧುರಿ? ಹಾ, ಎಲ್ಲೂ ರಾಜಿ ಆಗದ ಹಾಗೆ ತಿನ್ನೋ ಉತ್ಸಾಹನ ಶಕ್ತಿನ ಕೊಡು ಅಂತ ಆ ದೇವ್ರನ್ನ ಬೇಡ್ಕೋತಿದ್ದೀನಿ. ಓ, ಹೀಗ್ ಕೂಡ ಇದ್ಯಾ? ಓಹೋ, ಘಮ ಘಮ ಅಂತಿದೆ. ಬಿರಿಯಾನಿನೇ ಅಲ್ವಾ? ಎಸ್. ನೋಡ್ದ್ಯಾ ಹೇಗ್ ಕಂಡಿಡ್ದೆ ಅಂತ? ಹೆಲೋ, ಬಿರಿಯಾನಿ ವಾಸನೆ ಕಂಡು ಹಿಡಿದಿರೋ ಮನುಷ್ಯರೇ ಇರೋಲ್ಲ. ಆದ್ರೂ ಇದು ನಂದು. ಮನ್ಸು ಅಂತ ಇದ್ರೆ ಅದ್ರಲ್ಲಿ ಅರ್ಧ ಭಾಗ ನನ್ಗೆ ಕೊಡ್ತೀಯಾ? ಓಕೆನಾ? ಅದೆಲ್ಲ ಆಗಲ್ಲ. ಇದು ನನ್ ಮಗಳು ಮಾಡಿರೋದು. ಪೂರ್ತಿ ನಾನೇ ತಿನ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅವ್ವ, ಅಷ್ಟು ನೀನೇ ತಿನ್ಬಿಟ್ರೆ ದೃಷ್ಟಿ ಆಗುತ್ತೆ. ದೃಷ್ಟಿ ಏನು ತೊಂದ್ರೆ ಇಲ್ಲ. ಒಂದ್ ಸೆಕೆಂಡ್. ಏನದು ಫೇಸ್ಗೆ? ಸ್ವಲ್ಪ ತಲೆ ಮೇಲೆತ್ತು. ಏನಿಲ್ಲ. ಚೆನ್ನಾಗಿದೆಯಲ್ಲ? ನೀನೇ ಮಾಡಿದಲ್ವಾ? ಆಹಾ, ಸೂಪರ್ ಆಗಿದೆ. ಕೊಡ್ತೀರಾ ಇಲ್ವಾ? ನಮ್ಮಪ್ಪ ಅಮ್ಮನ ನೆನಪುಗಳು ನನಗೆ ಕಣ್ಣಿಗೆ ಕಟ್ಟಾಗಿದೆ. ನಿನ್ನಿಂದ ಅವರಿಬ್ರು ನನಗೆ ದೂರ ಆಗೋದ್ರು. ಅಪಾರ್ಥ ಮಾಡ್ಕೋಬೇಡ ಕಲ್ಯಾಣಿ. ಇದೆಲ್ಲ ನಡೆದಿದ್ದಕ್ಕೆ ಕಾರಣ ಖಂಡಿತವಾಗ್ಲೂ ನಾನಲ್ಲ. ತಪ್ಪು ಮಾಡಿ ತಪ್ಪಿಸ್ಕೊಳ್ಳೋರು ಹೀಗೆ ಮಾತಾಡೋದು. ಈ ಮನೆಗೆ ಓನರ್ ಆಗಿರೋ ನಾನು ನಿನ್ನಿಂದಾಗಿ ನಾಯಿ ತರ ಕಾಯೋ ಹಾಗಾಯ್ತು. ಮನೇಲಿರೋ ಸಾಮಾನೆಲ್ಲ ತಗೊಂಡು ಹೊರಟು ಹೋಗೋ ಮೊದಲು
ಎಲ್ಲಿಗೆ? ನನಗೇನ್ ಗೊತ್ತಮ್ಮ, ಫ್ಲಾಟ್ ಖಾಲಿ ಮಾಡೋ ಅಷ್ಟೇ. ಹೀಗ್ ಸಡನ್ ಆಗಿ ಹೇಳಿದ್ರೆ ಹೇಗ್ ಖಾಲಿ ಮಾಡೋಕ್ಕಾಗುತ್ತೆ? ಅಷ್ಟಕ್ಕೂ ನಾನು ಯಾಕೆ ಹೋಗ್ಬೇಕು? ನಮ್ಮ ಅಪ್ಪ ಅಮ್ಮನ ಜೊತೆ ಈ ಫ್ಲಾಟ್ ಅಲ್ಲಿ ಖುಷಿಯಾಗಿದ್ದೆ. ಎಲ್ಲ ನೆನಪುಗಳು ಇಲ್ಲೇ ಇದೆ. ನಾನ್ ವೆಕೇಟ್ ಮಾಡಲ್ಲ. ಹಾಗೆಲ್ಲ ಹೇಳಿದ್ರೆ ಆಗಲ್ಲ. ನೀವು ರೆಂಟ್ ಕೊಡದೇ ಇದ್ರೂ ಪರವಾಗಿಲ್ಲ, ಮೊದಲು ಮನೆ ಖಾಲಿ ಮಾಡಿ ಹೋಗಿ. ಯಾಕೆ ಹೋಗ್ಬೇಕು? ನಿಮ್ಮ ಅಮ್ಮನ ಸಾಯಿಸಿ ನಿಮ್ಮಪ್ಪ ಜೈಲಿಗೆ ಹೋಗಿದ್ದಾನೆ. ನೀವ್ ಇಲ್ಲಿದ್ರೆ ನಮ್ಗೆ ತೊಂದ್ರೆ. ಹೇಯ್, ಮರ್ಯಾದೆಯಿಂದ ಮಾತಾಡು. ಕೊಲೆಗಾರನ ಮಗಳಿಗೆ ಮರ್ಯಾದೆನಾ? ಹೇಯ್, ನಿನ್ನ ಕಲ್ಯಾಣಿ, ಮಾತಾಡೋ ಮಾತಿನ ಮೇಲೆ ಹಿಡ್ತಾ ಇರ್ಲಿ. ನಾನ್ ಎಲ್ಲಿಗೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಪೊಲೀಸ್ನ ಕರಿತೀನಿ. ಅಯ್ಯೋ ಬೇಡಿ ಬೇಡಿ, ದಯವಿಟ್ಟು ಹಾಗೆ ಮಾಡಬೇಡಿ. ನೀನ್ ಯಾರಮ್ಮ ಮಧ್ಯದಲ್ಲಿ? ಕಲ್ಯಾಣಿನ ಭದ್ರವಾಗಿ ನೋಡ್ಕೊಳ್ಳೋ ಜವಾಬ್ದಾರಿನ ಅವ್ರ ತಂದೆ ಅಜಯ್ ಅವರು ನನಗೊಪ್ಸಿದ್ದಾರೆ. ಕಾಗದದಲ್ಲಿ ಬರ್ದಿದ್ದಾರೆ ನೋಡಿ. ನಾಳೆ ಬೆಳಗ್ಗೆ ಬೇಕಿದ್ರೆ ಖಾಲಿ ಮಾಡ್ತೀವಿ. ಇವತ್ತು ರಾತ್ರಿ ಇಲ್ಲಿರೋದಕ್ಕೆ ಬಿಟ್ಬಿಡಿ. ಸರಿ, ನಾಳೆ ಬೆಳಗ್ಗೆ ಖಾಲಿ ಮಾಡ್ಕೊಂಡು ಹೋಗ್ತಿರ್ಬೇಕು. ಇಷ್ಟು ಹೊತ್ತಾದ್ರೂ ಅನುಪಮ ಯಾಕಿನ್ನು ಮನೆಗೆ ಬಂದಿಲ್ಲ? ದೇವಸ್ಥಾನದಿಂದ ಎಲ್ಲಿಗೆ ಹೋಗಿರ್ಬೋದು? ಹಲೋ ಅಮ್ಮ. ಅನುಪಮ, ಎಲ್ಲಿದ್ಯಮ್ಮ? ಅದು ಅಮ್ಮ, ನಾನು ಮನೆಗೆ ಬರೋದಕ್ಕೆ ಇನ್ನೂ ಎಷ್ಟೊತ್ತಾಗತ್ತೆ ಅಂತ ಹೇಳು. ಇವರು ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಅಮ್ಮ, ಇವತ್ ರಾತ್ರಿ ನಾನು ಬರೋದಕ್ಕಾಗೋಲ್ಲ. ಯಾಕಮ್ಮ? ನನ್ನ ಸ್ನೇಹಿತರೊಬ್ರು ಹೋಗ್ಬಿಟ್ರಮ್ಮ. ಪರಮೇಶ್ವರ? ಯಾರಮ್ಮ ಅದು? ಎಲ್ಲ ವಿಷಯನೂ ನಾಳೆ ಬಂದ್ಮೇಲೆ ಹೇಳ್ತೀನಿ. ನಾನು ನಿಮಗೆ ಆಮೇಲೆ ಫೋನ್ ಮಾಡ್ಲಾ? ಸರಿ. ಅನುಪಮ, ದುಡ್ಡೇನಾದ್ರೂ ಅಗತ್ಯ ಇದ್ರೆ ಆ ಕುಟುಂಬಕ್ಕೆ ಕೊಡು. ಇಂಥ ಸಮಯದಲ್ಲಿ ಆ ಕುಟುಂಬಕ್ಕೆ ಸಹಾಯ ಮಾಡಿದ್ರೆ ಕೋಟಿ ಜನ್ಮದ ಪುಣ್ಯನಮ್ಮ. ಸರಿ, ನಾಳೆ ಬೆಳಗ್ಗೆನೆ ಬಂದ್ಬಿಡು. ನಾನೇನಾದ್ರೂ ಈ ವಿಷಯ ಹೇಳಿದ್ರೆ ಪುಣ್ಯ ಅನ್ನೋ ಮಾತು ನಿಮ್ ಬಾಯಿಂದ ಬರ್ದೇ ಹೋಗ್ಬೋದಮ್ಮ. ಇವತ್ತು ನನ್ನ ಬಾಯಿಂದ ಕೂಡ ತುಂಬಾ ಸುಳ್ಳುಗಳು ಬಂದ್ಬಿಡ್ತು. ಇದೆಲ್ಲ ಕಲ್ಯಾಣಿ ತಂದೆ ನನಗೆ ಕೊಟ್ಟಿರೋ ಜವಾಬ್ದಾರಿನ ನಿಭಾಯಿಸೋಕ್ಕೋಸ್ಕರ ಅಷ್ಟೇ. ಎನ್ಕ್ವೈರಿ ಮಾಡೋಷ್ಟ್ರಲ್ಲಿ ಸಿದ್ಧಾರ್ಥ್ ಕೈಯಿಂದ ಒಡವೆಗಳನ್ನ ವಾಪಸ್ ಇಸ್ಕೊಂಡ್ಬಿಡ್ಬೇಕು. ಎಸ್, ಇದೇ ಸರಿಯಾದ ಟೈಮು ಸಿದ್ಧಾರ್ಥ್ ಕಾಲ್ ಮಾಡಕ್ಕೆ.
ಇಂಜೆಕ್ಷನಾ? ಪರವಾಗಿಲ್ಲ, ನೋವಾಗ್ದಂಗೆ ನಾನು ಕೊಡ್ತೀನಿ. ಕಮಾನ್ ಸಿದ್ದು. ಕಮಾನ್ ಸಿದ್ಧಾರ್ಥ್, ಫೋನ್ ತೆಗಿ. ಶೌರ್ಯ ಮತ್ತೆ ಈ ಕಡೆ ಬರೋದ್ರೊಳಗಡೆ ಮಾತಾಡ್ಬೇಕು. ಇಟ್ಸ್ ರೈಟ್ ಟೈಮ್. ಸಂಪದ ಕಾಲ್ ಮಾಡ್ತಾ ಇದ್ದಾಳೆ. ಹಲೋ, ಹೇಳು ಸಂಪದ, ಎಲ್ಲಿದ್ಯಾ? ಪಾರ್ಟಿಲಿದ್ದೀನಿ. ಪಾರ್ಟಿ ಅಲ್ಲ, ಅಮ್ಮನ ಹೇಳಮ್ಮ. ಕಾಲ್ ಕಟ್ ಮಾಡಿದ್ರೆ ಡೌಟ್ ಬರುತ್ತೆ. ಇವಾಗ ಏನ್ ಮಾಡ್ಲಿ? ಅಮ್ಮ, ಲೇಟ್ ಆಗತ್ತೆ ಅಂತ ಹೇಳಿದ್ನಲ್ಲ, ಯಾವಾಗ ಬರ್ತೀರಾ ಏನು ಅಂತ. ಸಂಪದಂಗ್ ಟೆನ್ಷನ್ ಕೊಡ್ಬೇಡಿ. ಏನಾದ್ರೂ ಅರ್ಜೆಂಟ್ ಇದ್ರೆ ನನ್ನ ಮೊಬೈಲಿಗೆ ಫೋನ್ ಮಾಡಿ, ಸರಿನಾ? ಸರಿನಾ? ಹಾ ಅತ್ತೆ, ಪಾರ್ಟಿ ಮುಗಿತಿದ್ದ ಹಾಗೆ 5 ಮಿನಿಟ್ಸ್ ಕೂಡ ಲೇಟ್ ಮಾಡದೆ ಬಂದ್ಬಿಡ್ತೀವಿ. ಅಮ್ಮ ನಿನ್ಗೆ ಏನು ಅನ್ನಲ್ಲ, ಮನೆಗೆ ಹೋಗ್ತಿದ್ದಾಗೆ ಹೇಳ್ತೀನಿ. ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ನನಗೆ ಯಾಕೆ ಟೆನ್ಷನ್? ನಿಜವಾಗ್ಲೂ ಟೆನ್ಷನ್ ಇಲ್ವಾ? ಇಲ್ಲ. ಇಷ್ಟು ಕೋಲ್ಡ್ ಇದ್ರು ಬೆವರ್ತಿದ್ಯಾ ಅಂದ್ಮೇಲೆ ಟೆನ್ಷನ್ ಆಗ್ತಿದ್ಯಾ ಅಂತ ತಾನೆ. ಫೀಲ್ ಫ್ರೀ ಸಂಪದ. ಲೆಟ್ಸ್ ಎಂಜಾಯ್ ದ ಪಾರ್ಟಿ. ಬಾ ಬಾ ಸಂಪದ. ಈಗ ಸಿದ್ದು ಕಾಲ್ ಮಾಡ್ತಿದ್ದಾನಲ್ಲ, ಸ್ವಿಚ್ ಆಫ್ ಮಾಡ್ತೀನಿ. ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ. ಶೌರ್ಯನಿಗೇನಾದ್ರೂ ಡೌಟ್ ಬಂತಾ? ನಿನ್ ಸಹಾಯ ನನಗ್ ಬೇಕಾಗಿಲ್ಲ. ನೋಡಿದ್ಯಾ, ನಾನ್ ಇವಾಗ ನೋಡ್ತಾ ಇದ್ದೀನಿ. ನಮ್ಮ ಅಪ್ಪ ಅಮ್ಮ ದೂರ ಆಗೋದಕ್ಕೂ ಸಿದ್ಧವಾಗಿದ್ರು. ಅಂದ್ರೆ ನೀನು ಅವರಿಬ್ಬರ ಮಧ್ಯೆ ಬಂದು ಎಷ್ಟು ನೋವು ಕೊಟ್ಟಿದ್ಯಾ ಹೇಳು. ವಿಚ್ಛೇದನ ತಗೋಬೇಕು ಅಂತ ಅವರಿಬ್ರು ಅನ್ಕೊಂಡ್ರೆ ಅದವರಿಬ್ರು ಇಷ್ಟಮ್ಮ. ಅದಕ್ಕೆ ಕಾರಣ ನಾನಾಗೋದಿಲ್ಲ. ಬೇರೆ ಆಗೋದ್ರ ಹಿಂದೆ ಇಷ್ಟ ಕೂಡ ಇರತ್ತಾ? ಖಂಡಿತ ಇರುತ್ತೆ. ಬಣ್ಣದ್ ಮಾತಾಡ್ಬೇಡ. ಇಷ್ಟ ಇಲ್ಲ ಅಂದ್ರೇನೆ ಬೇರೆ ಆಗೋದು. ನಮ್ಮಪ್ಪಂಗೆ ಅಮ್ಮ ಅಂದ್ರೆ ಹುಚ್ಚು ಪ್ರೀತಿ. ಅಂತದ್ರಲ್ಲಿ ಅವರು ಡಿವೋರ್ಸ್ ತಗೊಳ್ಳೋದ್ರವರೆಗೂ ಹೋಗಿದ್ರು ಅಂದ್ರೆ ನೀನು ನಮ್ಮಪ್ಪನ್ನ ಎಷ್ಟು ಇನ್ಫ್ಲುಯೆನ್ಸ್ ಮಾಡಿರ್ಬೋದು. ನೀನ್ ಅಂದ್ಕೊಂಡಿರೋದೆಲ್ಲ ನಿಜ ಅಲ್ಲಮ್ಮ.
ಅದನ್ನ ನಿರೂಪಿಸೋದಕ್ಕೆ ಇದು ಸರಿಯಾದ ಸಮಯ ಕೂಡ ಅಲ್ಲ. ಒಬ್ಬ ತಾಯಿ ಪ್ರಾಣ ಹೋಗೋದಕ್ಕೆ, ಒಬ್ಬ ತಂದೆ ಕತ್ಲಲ್ಲಿ ಕೊಳೆಯೋದಕ್ಕೆ, ಒಬ್ಬ ಮಕ್ಕಳ ಹೃದಯ ಒಡೆದು ಹೋಗೋದಕ್ಕೆ ಕಾರಣ ಆಗಿರೋ ನೀನು ಎಂತವಳು ಅಂತ ಮತ್ತೆ ಪ್ರೂವ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ನೋಡ್ ಕಲ್ಯಾಣಿ, ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ಬೇಡ. ಅದನ್ನ ನಾನೇನೋ ತಡ್ಕೋತೀನಿ. ಈ ಮನೆಯವರದನ್ನ ತಡ್ಕೊಳ್ಳಲ್ಲ. ಯಾರು ನನ್ನ ಬಗ್ಗೆ ಮಾತಾಡಲ್ಲ. ಎಲ್ರು ನಿನ್ ತಾಯಿ ಬಗ್ಗೆನೇ ಮಾತಾಡ್ತಾರೆ. ನನ್ ಮಾಧುರಿ ಬಗ್ಗೆ ಮಾತಾಡೋ ಧೈರ್ಯ ಯಾರಿಗಿದೆ? ಸಾಯಿಸ್ಬಿಡ್ತೀನಿ. ಈ ಹಠನೇ ಬೇಡ ಅನ್ನೋದು. ಈಗ ಬರ್ತೀಯ ನನ್ ಜೊತೆ? ನೀನಿರೋ ಜಾಗದಲ್ಲಿ ನಮ್ಮಮ್ಮನ ನೆನಪುಗಳಿರಲ್ಲ, ಪ್ರೀತಿ ಹಂಚೋ ಅಪ್ಪ ಇರಲ್ಲ, ಅದ್ರಲ್ಲೂ ನನ್ನವರು ಅನ್ನೋರು ಯಾರು ಇರಲ್ಲ. ಆದ್ರೆ ನಿನ್ ಜೊತೆ ಬರ್ತೀನಿ. ನಾನ್ ಅಲ್ಲಿಗೆ ಬರೋದು ಕೇವಲ ನಿನ್ನ ಅಳಿಸೋದಕ್ ಮಾತ್ರ. ಈ 6 ತಿಂಗಳು ನೀನ್ ಅಳ್ತಿರೋ ಹಾಗೆ ನೋಡ್ಕೊಳ್ಳದೆ ನನಗೆ ವಹಿಸಿರೋ ಜವಾಬ್ದಾರಿ. ನನ್ ಮಾಧುರಿ ಚಿತೆ ಬೆಂಕಿಗಿಂತ ಜಾಸ್ತಿ ಬಿಸಿ ನಿನ್ ಜೀವನದಲ್ಲಿರ್ಬೇಕು. ನಿನಗ್ ಮನಃಶಾಂತಿ ಇಲ್ದ ಹಾಗೆ ಮಾಡಿದ್ರೇನೆ ಮಾಧುರಿ ಆತ್ಮಕ್ಕೆ ಶಾಂತಿ ಸಿಗೋದು. ಅದಕ್ಕೆ ನಿನ್ ಜೊತೆ ಬರ್ತಾ ಇದ್ದೀನಿ. ಸರಿ, ಬಾ ಹೋಗೋಣ. ಏನಾಯ್ತು ಪಲ್ಲವಿ? ಏನೂ ಆಗಿಲ್ಲ ಅತ್ತೆ. ಮತ್ ಯಾಕೆ ಕಿರ್ಚ್ಕೊಂಡೆ? ಮಾವನವ್ರು ಬೈತಾರೇನೋ ಅಂತ. ಹೊಡೆದೇ ಬಿಟ್ರು ಅಂತ ಅನ್ಕೊಂಡೆ. ನಿನ್ನ ಅದೃಷ್ಟ ಚೆನ್ನಾಗಿದೆ. ಕೆಳಗ್ ಬಿದ್ದಿರೋ ಕಾಫಿ ಕಪ್ ನೋಡ್ತಿದ್ರೆ ಏನೋ ಗಲಾಟೆ ನಡೆದಿರ್ಬೇಕು. ಇಲ್ಲ ಅಂದ್ರೆ ಪಲ್ಲವಿ ಏನೋ ತಪ್ಪು ಮಾಡಿರ್ಬೇಕು. ನೀವ್ ಹೇಳ್ರಿ. ಪಲ್ಲವಿ ಏನ್ ತಗೊಂಡ್ ಬಂದಿದ್ದು? ಕಾಫಿ ಅಪ್ಪ. ಕಾಫಿನ ಅದು? ಕಲಗಚ್ಚು. ಇಷ್ಟಕ್ಕೂ ಇವಳಿಗೆ ಯಾರು ತರಕ್ ಹೇಳಿದ್ದು? ಸೇವೆ ಮಾಡ್ಬೇಕು ಅನ್ಕೊಂಡ್ಲೋ ಏನೋ? ಅಭಿಷೇಕನು ಇಷ್ಟೊಂದು ಭಕ್ತಿಯಿಂದ ಮಾಡಲ್ವಲ್ಲೋ? ನೀವು ಕೋಪ ಮಾಡ್ಕೋಬೇಡಿ, ನನ್ ಮತ್ತೆ ಮಾಡಿ ಕಳಿಸ್ತೀನಿ. ಬೇಕಾಗಿಲ್ಲ. ಅನುಪಮ ಏನ್ ಮಾಡ್ತಿದ್ದಾಳೆ? ಅಯ್ಯೋ, ಎಲ್ಲಿದ್ದಾಳೋ ಏನೋ, ಇನ್ನು ಮನೆಗ್ ಬಂದಿಲ್ಲ. ನಿನ್ನೆ ದೇವಸ್ಥಾನಕ್ಕೆ ಹೋದವಳು ಇನ್ನೂ ಬಂದಿಲ್ಲ ಅಂದ್ರೆ ಏನರ್ಥ? ಬಂದಿಲ್ದೇ ಇರೋದಕ್ಕೇನೆ ನಾನ್ ತಗೊಂಡ್ ಬಂದೆ ಕಾಫಿ. ಅದು ಕಾಫಿ ಅಲ್ಲ ಅಂತ ಗೊತ್ತಾಯ್ತಲ್ಲ. ಅನುಪಮ ಬರೋವರೆಗೂ ನೀವು ಕಾಯಕ್ಕಾಗತ್ತ ಹೇಳಿ? ಇಷ್ಟೊತ್ತಾದ್ರೂ ಯಾಕಿನ್ನೂ ಬಂದಿಲ್ಲ ಅದನ್ನ ಹೇಳಿ ಮೊದಲು. ಅಮ್ಮ ದೇವಸ್ಥಾನ ಅಂತಿದ್ದಾಳೆ, ಆದ್ರೆ ಇವಳು ಕಳ್ಳಸ್ವಾಮಿಗಳ ಆಶ್ರಮಕ್ಕೆ ಹೋಗಿದ್ದಳೋ ಏನೋ. ಅಲ್ಲಿ ಸ್ವಾಮೀಜಿಗಳಿಗೆ ಏಕಾಂತ ಸೇವೆ ಬೇರೆ ನಡೆಯುತ್ತೆ ಅಂತ ಕೇಳ್ಪಟ್ಟಿದ್ದೀನಿ.
ನಾನು ಒಬ್ಳು ಒಂಟಿ ಅಂತ ಸೇವೆ ಮಾಡಕ್ ಹೋಗಿದಳೋ ಏನ್ ಕತೆನೋ ಏನೋ. ದಮಯಂತಿ ಅನುಪಮನ ಅನುಮಾನಿಸಿದ್ರೆ ನನ್ನ ಕೈಯಿಂದನೇ ಸತ್ತು ಹೋಗ್ತೇನೆ ನೀನು. ಇನ್ನೊಂದು ಮಾತಾಡಿದ್ರೆ ನಾನು ಮನುಷ್ಯಳಾಗಿರೋದಿಲ್ಲ. ಹೋಗ್ ಹೊರಗೆ.